ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೃತ್ವಿಕ್ ಸರ್ ಮೊದಲನೇ ಸರಿ ಕತೆ ಹೇಳಿದಾಗಿಂದ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಕತೆ. ಅದಾದಮೇಲೆ ಇದು ಯಾವ ಥರ ಅಂದರೆ ಬೇರೆ ಬೇರೆ ಕಾಲಗಳು ಅಂದರೆ ನಮಗೆ ಚಿತ್ರೀಕರಣ ವಿಭಾಗದಲ್ಲೂ ಕೂಡ ನಮಗೆ ಬೇರೆ ಬೇರೆ ಬಣ್ಣಗಳು ಬೇರೆ ಬೇರೆ ರೀತಿಯಾದ ಟ್ರೀಟ್ಮೆಂಟು ಮಾಡಬೇಕಾಗತ್ತೆ. ಇದನ್ನೆಲ್ಲ ಡಿಸ್ಕಸ್ ಮಾಡಿಕೊಂಡು ಸರಿ ನಿಮ್ಗೇನು ಬೇಕು ತೊಗೊಳ್ಳಿ ಮಾಡಿ ಅಂತ ಅವಕಾಶ ಕೊಟ್ಟಿದ್ದು ನಮ್ಮ ಪ್ರೊಡ್ಯೂಸರ್ ಸರು. ಅವ್ರಿಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ, ಆಗಿರಲೇಬೇಕು ಸಹ. ಇದಲ್ಲದೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಕೌಶಲ್ಯ ಎದ್ದು ಕುಣಿತಾ ಇದ್ದದ್ದನ್ನು ನಾವು ನೋಡಿದ್ವಿ. ನಿರ್ದೇಶನ ವಿಭಾಗದಿಂದ ಹಿಡಿದು ಸಂಕಲನ, ಸಾಹಿತ್ಯ, ಸಂಗೀತ ಅಷ್ಟೇ ಅಲ್ಲದೆ ಅಲ್ಲಿ ಬರುವಂಥ ಒಂದೊಂದು ಯೂನಿಟ್ ಕೂಡ, ಕ್ಯಾಮ್ರಾ ಯೂನಿಟ್ ಇರ್ಬೋದು, ಲೈಟ್ ಯೂನಿಟ್ ಇರ್ಬೋದು, ನಮ್ಮ ಪ್ರೊಡಕ್ಷನ್ ವಿಭಾಗದಲ್ಲಂತೂ ಎಲ್ಲೂ ಏನೂ ಕೊರತೆ ಆಗದೆ ಇರೋ ಥರ ಯಾರೂ ಒಂದು ದಿನ ಯಾವುದೇ ವಿಚಾರಕ್ಕೆ ಕೂಡ ಬೈಕೊಳ್ಳೋದು ದೂರದ ಮಾತು, ಗೊಣಕ್ಕೊಂಡು ಕೂಡ ಹೋಗದೆ ಇರೋ ಥರ ನೋಡ್ಕೊಂಡಿದ್ದಾರೆ ಪ್ರೊಡಕ್ಷನ್ನು. ಅದು ಒಂದು ನಿಜವಾಗ್ಲೂ ಹೇಳಬೇಕಂದ್ರೆ ಇದನ್ನು ಒಂದು ಮಾದರಿಯಾಗಿ ತೊಗೊಂಡು ನಾವು ಎಲ್ಲ ಸಿನಿಮಾದಲ್ಲೂ ಅಳವಡಿಸ್ಕೋಬೇಕು, ಅಷ್ಟು ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದ್ದಾರೆ. ಇದಕ್ಕೆ ನಿಜವಾಗ್ಲೂ ಇಲ್ಲಿರೋರೆಲ್ಲರೂ ಒಂದು ರೌಂಡ್ ಅಪ್ರಿಷಿಯೇಟ್ ಮಾಡಲೇಬೇಕು. ದಯವಿಟ್ಟು ಚಪ್ಪಾಳೆ ಹೊಡೀರಿ ಇಷ್ಟು ಒಳ್ಳೆ ಪ್ರೊಡಕ್ಷನ್ ಮಾಡಿದ್ದಕ್ಕೆ. ಇದಲ್ಲದೆ ಎಲ್ಲ ಹಿರಿಯರೆಲ್ಲ ನನಗಿಂತ ಮುಂಚೆ ಹೇಳಿದ್ದಾರೆ ಯಾರ್ಯಾರು ಹೇಗೆ ಮಾಡಿದ್ದಾರೆ, ಯಾವ್ಯಾವ ಕಡೆಯಿಂದ ಏನೇನು ಬೆಂಬಲ ಬಂದಿದೆ ಅಂತ. ನನಗೆ ಸೇರ್ಸೋದಕ್ಕೆ ಜಾಸ್ತಿ ಏನಿಲ್ಲ. ನನಗೆ ನಾನು ಮಾಡಿರೋ ಒಂದು ಚಿತ್ರ ನೋಡಿ ಕರೆದು ಅವಕಾಶ ಕೊಟ್ಟು ಮಾಡಪ್ಪ ಈ ಚಿತ್ರ ಪರವಾಗಿಲ್ಲ, ಏನೇನು ಬೇಕು ತೊಗೊಂಡು ಮಾಡಿ, ನಿರ್ದೇಶಕರದ್ದು ಒಂದು ದೃಷ್ಟಿ ಏನಿದೆ ಅದನ್ನು ಅಚೀವ್ ಮಾಡಿ ಅಂತ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಸರ್. ಲವ್ ಸೀಸನ್ಸ್ ಅಂದರೆ ನನ್ನ ಪ್ರಕಾರ ತುಂಬ ಪ್ರತಿಯೊಬ್ಬ ಮನುಷ್ಯನಲ್ಲಿ ಲವ್ ಅನ್ನೋದು ಒಂದು ಸೀಸನ್ ಹೋಗಿರುತ್ತೆ. ಆ ಒಂದು ಸೀಸನ್ ಬಂದು ಹೋಗಿರುತ್ತೆ. ಆಯಾ ಏಜ್ಗೆ ಕೆಲವೊಬ್ರು ಹೇಳ್ಕೊತಾರೆ, ಒಬ್ಬರು ಹೇಳ್ಕೊಡಲ್ಲ. ಈಗ 3 ಕಾಲಗಳು ಹೆಂಗಿದ್ದಾವೆ, 3 ಸೀಸನ್ಸ್ ಹೆಂಗಿದ್ದಾವೆ, ಒಂದು ಸರ್ರಂತ ಬಂದು ಹೋಗಿರುತ್ತೆ. ಇದನ್ನ ಇಟ್ಕೊಂಡು 3 ಸೈಡಲ್ಲಿ ನಮ್ಮ ಮುಕುಂದ ಅವರು ಕಾಣಿಸ್ಕೋತಾರೆ. ಬಹಳ ಖುಷಿ. ಈ ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ. ಕೃತ್ವಿಕ್ ಸರು ನನಗೆ ಕ್ಷತ್ರಿಯ ಅಂತ ಚಿರಂಜೀವಿ ಸರ್ಜಾ ಸರ್ದು ಒಂದು ಸಿನಿಮಾ ಮಾಡಿದ್ವಿ. ಅಲ್ಲಿ ಪರಿಚಯ ಆಗಿರ್ತಕ್ಕಂಥವ್ರು. ಮಂಜುನಾಥ್ ಸರ್ ಅವ್ರ ಬಗ್ಗೆ ಒಂದು ಪದ ಹೇಳಿದ್ದು, ಪ್ರಾಮಾಣಿಕರು ಅಂತ. ನಿಜವಾಗ್ಲೂ ಆ ಪ್ರಾಮಾಣಿಕತೆನ ಅವರಲ್ಲಿ ನಾನು ಕೂಡ ನೋಡಿದ್ದೀನಿ. ಹೊಸಬ್ರ ತಂಡ ಆ್ಯಂಕರ್ ಸ್ಟಾರ್ಟ್ ಮಾಡಿದಾಗಿಂದಲೇ ಹೇಳ್ತಾಯಿದ್ರು, ಭಾಳ ದೊಡ್ಡ ಜನ ಮಾಧ್ಯಮದ ಘಟಾನುಘಟಿಗಳು ಕೂತಿದ್ದೀರಿ. ನನ್ನ ಪ್ರಕಾರ ನಾನು ಅಂದ್ಕೊಂಡಿದ್ದಷ್ಟೇ, ಎಲ್ಲರೂ ಈಗ ದೊಡ್ಡವ್ರು ಆಗಿರೋರೆಲ್ಲ ಬಂದಿರೋದು ಹೊಸಬ್ರಾಗಿ ಅಲ್ವಾ. ಒಂದು ಮೆಟ್ಲು ಹತ್ತಲೇ 2ನೇ ಮೆಟ್ಲು ಹತ್ತೋದು. ಅವ್ರನ್ನ ಬೆಳೆಸಿರ್ತಕ್ಕಂಥವರೆಲ್ಲ ಇಲ್ಲಿ ಹಿರಿಯ ಮಾಧ್ಯಮದ ಮಿತ್ರರು, ಪತ್ರಕರ್ತರು, ಘಟಾನುಘಟಿಗಳೆಲ್ಲ ಕೂತಿದ್ದೀರಿ. ಹಾಗಾಗಿ ಈ ನಮ್ಮ ಲವ್ ಸೀಸನ್ಸ್ ಸಿನಿಮಾಗೆ ಇನ್ನೂ ನಿಮ್ಮ ಸಪೋರ್ಟು ಹೆಚ್ಚಾಗಿರಬೇಕು. ಯಾಕಂದರೆ ಹೊಸಬ್ರ ತಂಡಕ್ಕೆ ಜಾಸ್ತಿ ನೀವು ಒತ್ತು ಕೊಟ್ಟು, ಇಲ್ಲಿ ಒಂದು 100-150 ಜನ ಇದ್ದೀವಿ. ನೀವು ಹೊರಗೆ ಹೋದ್ಮೇಲೆ ಈ ಟೀಸರನ್ನು, ಈ ಸಾಂಗ್ಗಳನ್ನು, ಈ ಒಂದು ಎಲ್ಲ ಸಿನಿಮಾದ ಅಪ್ಡೇಟ್ಗಳನ್ನು ಕೋಟ್ಯಾಂತರ ಜನ ನೋಡೋ ಹಾಗೆ ಮಾಡೋರು ನೀವು. ತುಂಬ ಚೆನ್ನಾಗಿ ಟೀಸರ್ ಮೂಡಿ ಬಂದಿದೆ. ಮುಕುಂದ್ ಅವರು ಈಗ ಎಷ್ಟು ಸಿಂಪಲಾಗಿ ಕೂತಿದ್ದಾರಲ್ಲ, ಸಟ್ಟಲ್ಲೂ ಎಲ್ಲ ಕೆಲಸನೂ ಅವರೇ ಮಾಡಿಕೊಂಡು ಆ್ಯಕ್ಟಿವ್ ಆಗಿ ಓಡಾಡಿಕೊಂಡು ಹಾಗೆ ಇರೋರು. ಅವ್ರು ಮಾತಾಡಬೇಕಾದ್ರೆ ಹೇಳ್ತಾರೆ ಅನ್ನೋ ಗೊತ್ತಿಲ್ಲ. ಇಲ್ಲಿ ಇರ್ತಕ್ಕಂಥ ತುಂಬ ತಂಡ ರಂಗಭೂಮಿಯಿಂದ ಬಂದಿರತಕ್ಕಂಥವ್ರು. ಮಂಡ್ಯ ರಮೇಶ್ ಸರ್ ನಟನಾ ಶಾಲೆಯಿಂದ ಬಂದಿರತಕ್ಕಂಥವ್ರು, ಮುಕುಂದ್ ಅವರು, ಕೃತ್ವಿಕ್ ಅವರು, ಒಂದಿಷ್ಟು ಹೀರೋಯಿನ್ಗಳು. ಹಾಗಾಗಿ ಇದು ಇಷ್ಟೆಲ್ಲ ದೊಡ್ಡ ರೈಟರ್ಗಳು ಇದರಲ್ಲಿ ಸೇರಿ ದೊಡ್ಡ ಸಾಂಗ್ಗಳನ್ನು ಬರೆದಿದ್ದಾರೆ. ಹಾಗಾಗಿ ಹೊಸಬ್ರು ಹಳಬ್ರು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಪ್ರಾಡಕ್ಟ್ ರೆಡಿ ಆಗಿದೆ. ತಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತೀನಿ, ಈ ಸಿನಿಮಾನ ಗೆಲ್ಲಿಸಿ. ಇದು ಖಂಡಿತ ಗೆಲ್ಲುತ್ತೆ. ಹಸುವಿರೋರು ಮಾಡಿರ್ತಕ್ಕಂಥ ಸಿನಿಮಾ ಇದು. ಹಸುವಿರೋರು ಮಾಡಿರ್ತಕ್ಕಂಥ ಸಿನಿಮಾ. ಆ ಸಿನಿಮಾಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಕಡೆಯಿಂದ ಕೇಳ್ತೀನಿ.